ನೆಕ್ಸ್ಟ್ ಏನ್ ಹೇಳ್ತಾರೆ, ವಾಟ್ ಈಸ್ ದ ಲೀಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ದಟ್ ಇಸ್ ಮಲ್ಟಿಪಲ್ ಆಫ್ 7, 11 and 12 ಅಂತ ಹೇಳ್ತಾರೆ. ಅಂದ್ರೆ 7, 11 ಮತ್ತೆ 12 ಇದ್ರದ್ದು ಮಲ್ಟಿಪಲ್ ಆಗಿರೋ ಅತ್ಯಂತ ಕನಿಷ್ಠ ಪೂರ್ಣವರ್ಗ ನಂಬರ್ ಯಾವುದು? ಪೂರ್ಣವರ್ಗ ಅಂದ್ರೆ ಏನು? ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಎಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್? Which are the natural numbers here? 1, 2, 3. Even if you take whole numbers, 4, 5 and so on. Zero square ಅಂದ್ರೆ zero ನ zero ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0. What is 1 square? 1. What is 2 square? 4. What is 3 square? 9. What is 4 square? 16. Okay. What is 5 square? 25 and so on. So ಈ ನಂಬರ್ಸ್ ಏನಿದಾವೆ ಇವನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ಓಕೆನಾ? ಸೊ ಇವನ್ನ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕರಿತೀವಿ. ನೆಕ್ಸ್ಟ್ 36 ಬರುತ್ತೆ. ನೆಕ್ಸ್ಟ್ 7 ಸ್ಕ್ವೇರ್ ಯಾವ್ದು ಬರುತ್ತೆ? 49 ಬರುತ್ತೆ. ಈ ತರ ಸೋ ಆನ್. ಓಕೆ, ಸೊ ಏನ್ ಕೇಳ್ತಾ ಇದ್ದಾರೆ, ಈ ನಂಬರ್ಸ್ ಅಲ್ಲಿ ಯಾವ್ದು 7, 11 ಮತ್ತೆ 12 ಇಂದ ಡಿವೈಡ್ ಆಗೋ ಲೀಸ್ಟ್ ಪರ್ಫೆಕ್ಟ್ ಸ್ಕ್ವೇರ್, ಅಂದ್ರೆ ಇವು 4 ಮಧ್ಯದಲ್ಲಿ ಯಾವ್ದು ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಪರ್ಫೆಕ್ಟ್ ಸ್ಕ್ವೇರ್ ಹೇಗೆ ಫೈಂಡ್ ಔಟ್ ಮಾಡಬೇಕು? ವಿ ವಿಲ್ ಚೆಕ್ ಬೈ ಯುವರ್ ಡಿವಿಷನ್ ರೂಲ್. ಓಕೆ, ಏನ್ ಹೇಳ್ತಾರೆ, ಈ ಕೊಟ್ಟಿರೋ ನಂಬರ್ 7, 11 ಮತ್ತೆ ಡಿವೈಡ್ ಆಗ್ತಾವೆ. 462 ಚೆಕ್ ಮಾಡೋಣ. ಓಕೆ, ಸೊ 462 ಡಿವೈಡ್ ಮಾಡ್ತಾ ಹೋದ್ರೆ, ಸೊ ದಿಸ್ ಇಸ್ 2, 3, 1. ಕರೆಕ್ಟ್. ನೆಕ್ಸ್ಟ್ ಇಫ್ ಐ ಸ್ಟಾರ್ಟ್ ವಿತ್ 3. ಓಕೆ, ಸೊ ದಿಸ್ ಇಸ್ 77. ಓಕೆ, ಸೊ ಇವಾಗ ಏನಾಯ್ತು? 7 ಆಯ್ತು. ಈಗ 11 ಬಂತು. ಪರ್ಫೆಕ್ಟ್ ಸ್ಕ್ವೇರ್ ಏನ್ ಹೇಳುತ್ತೆ? ಪರ್ಫೆಕ್ಟ್ ಸ್ಕ್ವೇರ್ ಮಾಡ್ಬೇಕಂದ್ರೆ ಒಂದೇ ಡಿವಿಷನ್ ಮಾಡುವಾಗ 2 ಸಲ ಬರ್ಬೇಕು. ಸೊ 2 ಡಿಡ್ ನಾಟ್ ಕಮ್ ಟ್ವೈಸ್, 3 ಡಿಡ್ ನಾಟ್ ಕಮ್ ಟ್ವೈಸ್. ಸೊ 462 ಅನ್ನೋದು ಪ್ರೈಮ್ ನಂಬರ್ ಅಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ನೆಕ್ಸ್ಟ್ 924 ನೋಡೋಣ. ಓಕೆ, ಸೊ 2 4s 6s 2s, again 2 2s 2 3s 2 1s. ಹೌದಾ? ಸೊ ಒಂದು ಪೇರ್ ಸಿಕ್ತು. ಇವಾಗ ಚೆಕ್ ಮಾಡೋಣ ಮತ್ತೆ. ಸೊ ಇದೇನಾಯ್ತು? 3 7s 21. ಸೊ 3 7s 21. ಇವಾಗ ನೋಡ್ಬೋದು, ಇದನ್ನ ನೆಕ್ಸ್ಟ್ ತಗೋಬೇಕಂದ್ರೆ 7 ತಗೋಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ 3 ಉಳಿತಲ್ವಾ? 3 ಜೊತೆ ಪೇರ್ ಸಿಗ್ಲಿಲ್ಲ. ಸೊ ಇದು ನಿಮ್ದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ. ಯಾವ್ದು? 2 1 3 4 4 ಮತ್ತೆ 4. ಹೌದಾ? ಸೊ ಇವಾಗ ಇದನ್ನ ಚೆಕ್ ಮಾಡೋಣ. ವಿ ವಿಲ್ ಸ್ಟಾರ್ಟ್ ವಿತ್ 2. ಓಕೆ, ಸೊ ದಿಸ್ ಇಸ್ 2 1s 0, 2 6s 2 7s, ಇದು 2 ಆಯ್ತು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಇದನ್ನ ಡಿವೈಡ್ ಮಾಡ್ತಾ ಹೋದ್ರೆ ಎಷ್ಟಿದೆ? 10 ಇದೆ. ಓಕೆನಾ? ಸೊ 2 5s 10. ಸಾರಿ, ಎಸ್. ಓಕೆ ಓಕೆ, 2 5s. ಸೊ ದಿಸ್ ಇಸ್ 2 3s ಮತ್ತೆ 3s 6s 1s. ಹೌದಾ? ಓಕೆ, ಸೊ ಒಂದು ಪೇರ್ ಸಿಕ್ತು ನಮ್ಗೆ ಇವಾಗ. ನೆಕ್ಸ್ಟ್ 3 ಇಂದ ಡಿವೈಡ್ ಆಗುತ್ತೆ. ಹೌದಾ? ಸೊ 3 ಇಂದ ಎಷ್ಟಾಗುತ್ತೆ? ಇದು 1 3 1s 2 ಉಳಿತಲ್ವಾ? ಸೊ 3 7s, ದಿಸ್ ಇಸ್ 7 8 7. ಓಕೆ, ಇವಾಗ ಇದು ಕೂಡ 3 ಇಂದ ಡಿವೈಡ್ ಆಗುತ್ತೆ ಆಕ್ಚುಲಿ. ಸೊ ಇದೆಷ್ಟಾಯ್ತು? 5 9 2 9 ಆಯ್ತಲ್ವಾ? ಓಕೆ, ಸೊ ಇವಾಗ ನೆಕ್ಸ್ಟ್ ಇದನ್ನ 5 9 2 9 ಆಯ್ತು. 1 ಸೆಕೆಂಡ್. ಎಸ್. ಓಕೆ, ಎಸ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಎಸ್, ಸೊ ಇವಾಗ ಇಲ್ಲೂ ಒಂದು ಪೇರ್ ಸಿಕ್ತು ಇವಾಗ. ಓಕೆ, ಸೊ ನೆಕ್ಸ್ಟ್ ನಂಬರ್ ಇದು 7 ಇಂದ ಡಿವೈಡ್ ಆಗುತ್ತೆ. ಸೊ 7 ಇಂದ ಡಿವೈಡ್ ಮಾಡಿದ್ರೆ 7 8s
and here it is 847. Okay, so ಇದು ಮತ್ತೆ divide by 7 ಮಾಡಿದ್ರೆ 121 ಆಗುತ್ತೆ. ಕರೆಕ್ಟ್ ಅಲ್ವಾ? 121 is next divisible by 11. 11 ones. ಸೊ ನಮ್ಗೆ ಇಲ್ಲಿ ಎಲ್ಲ ಕಡೆ ಪೇರ್ ಸಿಗ್ತಾ ಇದಾವೆ. ಸೊ ಇದೆಷ್ಟಾಗುತ್ತೆ? ಪೇರ್ ತಗೊಂಡ್ರೆ 2 into 3 into 7 into 11. ಓಕೆ, ಸೊ ಸಾರಿ, ಎಸ್ ಅಂದ್ರೆ ಸೊ ಇದು ನಿಮ್ದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಇಂಟು ದಿಸ್ ವಿಲ್ ಗಿವ್ ಯು ಪರ್ಫೆಕ್ಟ್ ಸ್ಕ್ವೇರ್. ಸೊ ಇದರಲ್ಲಿ ಕೊಟ್ಟಿರೋ ನಂಬರ್ ಯಾವುದು ಪರ್ಫೆಕ್ಟ್ ಸ್ಕ್ವೇರ್? ಸಿ ಇಸ್ ಯೋರ್ ಪರ್ಫೆಕ್ಟ್ ಸ್ಕ್ವೇರ್. ಇವಾಗ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿದೆ ಅಂದ್ಮೇಲೆ ಡೆಫಿನೆಟ್ಲಿ ಒಂದೇ ಆನ್ಸರ್ ಕರೆಕ್ಟ್ ಇರುತ್ತೆ. ನೀವು ಬೇಕಂದ್ರೆ ಇದು ಕೂಡ ಡಿವಿಷನ್ ರೂಲ್ ಮಾಡಿ ಚೆಕ್ ಮಾಡ್ಬೋದು. ನಿಮ್ಗೆ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಬರಲ್ಲ. ಓಕೆ, ಸೊ ಏನು ಪರ್ಫೆಕ್ಟ್ ಸ್ಕ್ವೇರ್ ಹೇಗೆ ಚೆಕ್ ಮಾಡಿದ್ವಿ ನಾವು? ಬೈ ಡಿವಿಷನ್ ರೂಲ್. ಎಸ್, ಸೊ ನೀವು ಡಿವೈಡ್ ಮಾಡುವಾಗ ಒಂದೊಂದೇ ಫ್ಯಾಕ್ಟರು ಪೇರ್ ನಲ್ಲಿ ನಿಮ್ಗೆ ಸಿಗ್ಬೇಕು. ಪೇರ್ ನಲ್ಲಿ ಅಂದ್ರೆ ಎರಡೆರಡು ಸಿಗ್ಬೇಕು. ಅಂದ್ರೆ 2 into 3 into 7 into 11, ಅಗೇನ್ 2 into 3 into 7 into 11. ಅಂದ್ರೆ ಇದು ಒಂದು ನಂಬರ್ ಸಿಗುತ್ತೆ. ಸೊ ದಿಸ್ ಇಂಟು ದಿಸ್ ಅಂದ್ರೆ 2 times ಅಂದ್ರೆ ಸ್ಕ್ವೇರ್. ಓಕೆ, ಸೊ ಯಾವ ನಂಬರ್ ಆಯ್ತು ನಿಮ್ದು? ಆನ್ಸರ್ ಇಸ್ ಸಿ.